ಸೊ ತುಂಬಾ ಜನರ ತಲೆಯಲ್ಲಿ ಕ್ವಶನ್ ಇರುತ್ತೆ. ನಾವು ಫಾಸ್ಟ್ ಚಾರ್ಜಿಂಗ್ ಯೂಸ್ ಮಾಡಿದ್ರೆ ನಮ್ಮ ಮೊಬೈಲ್ ಬ್ಯಾಟ್ರಿ ಬೇಗ ಹಾಳಾಗುತ್ತಾ ಅಂತ. ಸೊ ಸಿಂಪಲ್ ಆನ್ಸರ್ ಅಲ್ಲಿ ಹೇಳ್ಬೇಕಂದ್ರೆ ನೋ, ಹಾಳಾಗಲ್ಲ. ಯಾಕಂದ್ರೆ ನಾನು ಐಕ್ಯೂ 12 ಯೂಸ್ ಮಾಡ್ತಿದ್ದೀನಿ 2 ವರ್ಷದಿಂದ. ಸೊ ಇದ್ರ ಬ್ಯಾಟ್ರಿ ಹೆಲ್ತ್ ಇನ್ನೂ ಚೆನ್ನಾಗೇ ಇದೆ. ಸೊ ಇದ್ರ ಬಗ್ಗೆ ಮೋರ್ ಡೀಟೇಲ್ ಶೇರ್ ಮಾಡೋಣ ಮುಂದೆ. ಓಕೆ, ಚಲೋ ಲೆಟ್ ಸ್ಟಾರ್ಟ್. ಸೊ ಆಗ್ಲೇ ಹೇಳ್ದಂಗೆ ನಾನು ಆಲ್ಮೋಸ್ಟ್ ಐಕ್ಯೂ 12 ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ಲಾಂಚ್ ಆಗಿ 1 ವಾರದಲ್ಲೇ ತಗೊಂಡಿದ್ದೆ, ಅರೌಂಡ್ ಡಿಸೆಂಬರ್ 2023. ಇದು ಡಿಸೆಂಬರ್ 2025. ಸೊ ಬೇಸಿಕಲಿ ನಾನು 2 ವರ್ಷ ಆಯ್ತು ಇದು ಮೊಬೈಲ್ ಯೂಸ್ ಮಾಡ್ತಿದ್ದೀನಿ. ಇದು 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಈ ಮೊಬೈಲು. ಆ್ಯಂಡ್ ಇದ್ರ ಬ್ಯಾಟ್ರಿ ಹೆಲ್ತ್ ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ಈಗ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ, ಮೋಸ್ಟ್ ಆಫ್ ದ ಮೊಬೈಲ್ಸ್ ಅಲ್ಲಿ ಬ್ಯಾಟ್ರಿ ಹೆಲ್ತ್ ತೋರಿಸುತ್ತೆ. ಸೊ ಅದ್ರ ಪ್ರಕಾರ ಇದ್ರ ಬ್ಯಾಟ್ರಿ ಹೆಲ್ತ್ 91% ಇದೆ 2 ವರ್ಷ ಆದ್ಮೇಲೆ. ಸೊ ನಾನು ಇನ್ನೂ ಫಾಸ್ಟ್ ಚಾರ್ಜಿಂಗ್ ಕಂಟಿನ್ಯೂ ಮಾಡಿದ್ರು, ಇನ್ನೂ 1 ವರ್ಷ 2 ವರ್ಷ ಆದ್ರೂ ಇದು ಬ್ಯಾಟ್ರಿ ಹೆಲ್ತ್ ಮ್ಯಾಕ್ಸಿಮಮ್ 80% ತನಕ ಹೋಗ್ಬೋದು ಅಷ್ಟೇ. ಓಕೆ, ಫಾಸ್ಟ್ ಚಾರ್ಜಿಂಗ್ ಇಂದ ಈ ಬ್ಯಾಟ್ರಿ ಡಿಗ್ರೇಷನ್ ಆಗತ್ತಾ? ಅಂಥದ್ದೇನು ಇಫೆಕ್ಟ್ ಆಗಲ್ಲ, ಸ್ಪೆಸಿಫಿಕಲಿ ಈ ಟೈಪ್ ಆಫ್ ಟೆಕ್ನಾಲಜಿ ಯೂಸ್ ಮಾಡೋ ಮೊಬೈಲ್ಸ್ ಅಲ್ಲಿ. ಸೊ ಈಗ ನಿಮ್ ನಾರ್ಮಲ್ ಮೊಬೈಲ್ ತಗೊಂಡ್ರು ಗೊತ್ತಿದೆ, ನೀವು ಯಾವ ಮೊಬೈಲ್ ತಗೊಂಡ್ರು ಬ್ಯಾಟ್ರಿ ಓವರ್ ದ ಟೈಮ್ ಡಿಗ್ರೇಡ್ ಆಗೇ ಆಗುತ್ತೆ. ಓಕೆ, ನೀವು ಯಾವ ಮೊಬೈಲ್ ತಗೊಂಡ್ರು ಬ್ಯಾಟ್ರಿ ಅರೌಂಡ್ 3 ವರ್ಷ, ಡಿಪೆಂಡಿಂಗ್ ಅಪಾನ್ ನೀವು ಚಾರ್ಜಿಂಗ್ ಸೈಕಲ್ ಹೆಂಗಿದೆ, ಯೂಸ್ ಹೆಂಗ್ ಮಾಡ್ತಿದ್ರ ಅದ್ರ ಮೇಲೆ 3 ವರ್ಷಕ್ಕೊಂದ್ಸತಿ ಚೇಂಜ್ ಮಾಡೋದು ಬೆಟರ್ ನನ್ನ ಪ್ರಕಾರ. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ತುಂಬಾ ಜನ ತಮ್ಮ ಮೊಬೈಲ್ನ ಜಾಸ್ತಿ ದಿನ ಯೂಸ್ ಮಾಡ್ತಾರೆ, ತುಂಬಾ ಜನ 5 ವರ್ಷ ಯೂಸ್ ಮಾಡ್ತಾರೆ. ಸೊ ಇದು ಬರೀ ಫಾಸ್ಟ್ ಚಾರ್ಜಿಂಗ್ ಅಫೆಕ್ಟ್ ಆಗುತ್ತಾ? ನೋ, ನೀವು ಯೂಸೇಜ್ ಮೇಲೂ ಅಫೆಕ್ಟ್ ಆಗುತ್ತೆ, ಎಲ್ಲ ಅಫೆಕ್ಟ್ ಆಗುತ್ತೆ. ಬರೀ ಫಾಸ್ಟ್ ಚಾರ್ಜ್ ಅಷ್ಟೇ ಅಲ್ಲ, ಆಮೇಲೆ ಓವರ್ ದ ಟೈಮ್ ಫಾಸ್ಟ್ ಚಾರ್ಜಿಂಗ್ ಇಂದ ಸ್ವಲ್ಪ ರೆಗ್ಯುಲರ್ಗಿಂತ ಜಾಸ್ತಿ ಸ್ವಲ್ಪ ಡಿಗ್ರೇಡ್ ಆಗುತ್ತೆ, ಯಾಕಂದ್ರೆ ಹೀಟ್ ಆಗುತ್ತೆ. ಸೊ ಬ್ಯಾಟ್ರೀಸ್ ಆರ್ ಮೋರ್ ಸೆನ್ಸಿಟಿವ್ ಟು ಹೀಟ್. ನೀವು ಚಾರ್ಜಿಂಗ್ಗೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಅಷ್ಟು ಹಾಳಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಹೀಟಿಗೆ ಮಾತ್ರ ಹಾಳಾಗುತ್ತೆ. ಓಕೆ, ನಿಮ್ದು ಮೊಬೈಲ್ ಅಥವಾ ನೀವು ತುಂಬಾ ಹೀಟ್ ಕಂಡೀಷನ್ಸ್ ಯೂಸ್ ಮಾಡ್ತಿದ್ರೆ ಆಬ್ವಿಯಸ್ಲಿ ಸ್ವಲ್ಪ ಬೇಗ ಡಿಗ್ರೇಡ್ ಆಗುತ್ತೆ. ಓಕೆ, ಸೊ ಫಾಸ್ಟ್ ಚಾರ್ಜಿಂಗ್ಗೆ ಇವರೆಲ್ಲ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ, ಒನ್ ಪ್ಲಸ್, ಒಪ್ಪೋ, ವಿವೋ, ರಿಯಲ್ಮಿ, ಐಕ್ಯೂ ಇವೆಲ್ಲ ಬರೋದು ಒಂದೇ ಬ್ರ್ಯಾಂಡ್ ಅಂಡರ್ ಯಾವುದು BBK ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಮೇಜರ್ ಬ್ರ್ಯಾಂಡ್ ಇದೆ, ಅಥವಾ ಒಂದು ಕಂಪನಿ ಇದೆ ಅನ್ಕೊಂಬಿಡಿ ಈ ಚೀನಾದಲ್ಲಿ. ಅದ್ರ ಅಂಡರ್ ಇವೆಲ್ಲ ಬ್ರ್ಯಾಂಡ್ಸ್ ಬರ್ತವೆ. ಸೊ ಹಿಂಗಾಗಿ ಇವ್ರು ಚಾರ್ಜಿಂಗ್ ಟೆಕ್ನಾಲಜಿನು ಶೇರ್ ಮಾಡ್ತಾರೆ. ಸೂಪರ್ ವೂಕ್ ಅಂತ ಕೇಳಿದಿರ, ಒನ್ ಪ್ಲಸ್ ಇಂದ ತುಂಬಾ ಕಡೆ ಸೂಪರ್ ವೂಕ್ ಅಂತ ಕೇಳಿದ್ರೆ, ಅಥವಾ ವೂಕ್ ಟೆಕ್ನಾಲಜಿ ಅಂತ ಕೇಳಿರ್ತಾರೆ ಅನ್ಕೊಂಡಿದ್ದೀನಿ. ಒಪ್ಪೋ, ವಿವೋ, ರಿಯಲ್ಮಿ, ಒನ್ ಪ್ಲಸ್, ಐಕ್ಯೂ ಎಲ್ಲ ಯೂಸ್ ಮಾಡೋದು ಸೇಮ್ ಟೆಕ್ನಾಲಜಿನೇ. ಈ ಟೆಕ್ನಾಲಜಿಲಿ ಏನಿರುತ್ತೆ ಅಂದ್ರೆ, ನಿಮ್ ಇದರಲ್ಲಿ ಒಂದು ಬ್ಯಾಟ್ರಿ ಇರಲ್ಲ, 2 ಬ್ಯಾಟ್ರಿ ಇರ್ತಾವೆ. 2 ಬ್ಯಾಟ್ರಿ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಫಾರ್ ಎಕ್ಸಾಂಪಲ್, ನಿಮ್ ಬ್ಯಾಟ್ರಿ 5000 mAh ಇದ್ರೆ ಅಲ್ಲಿ 2500 mAh 2 ಬ್ಯಾಟ್ರಿ ಇರ್ತಾವೆ ಕನೆಕ್ಟೆಡ್ ಇನ್ ಸೀರೀಸ್. ಸೊ ನೀವು ಚಾರ್ಜ್ ಮಾಡಿದಾಗ ನೀವು ವ್ಯಾಟೇಜ್ ಏನಿರುತ್ತಲ್ಲ ನಿಮ್ ಚಾರ್ಜ್, ಅದು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 80 ವ್ಯಾಟ್ ಇದೆ ಅಂದ್ರೆ 40 ಸ್ಪ್ಲಿಟ್ ಆಗುತ್ತೆ ನಿಮ್ 2 ಬ್ಯಾಟ್ರೀಸ್ಗೆ. ಸೊ ಹಿಂಗಾಗಿ ಏನಾಗುತ್ತೆ, ಅಟ್ ಎ ಟೈಮ್ 2 ಚಾರ್ಜ್ ಆಗ್ತವೆ ಅಟ್ ಎ ಟೈಮ್. ಸೊ ಅದಕ್ಕೊಂದು ಫಾಸ್ಟ್ ಫೀಲಿಂಗ್ ಬರುತ್ತೆ. ಒಂದು ಸ್ಪ್ಲಿಟ್ ಬ್ಯಾಟ್ರಿ ಟೆಕ್ನಾಲಜಿ ಇದೆ. ಓಕೆ, ಅದ್ರ ಜೊತೆಗೆ ಇವರೆಲ್ಲ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ, ಇವರೆಲ್ಲ ವೇಪರ್ ಚೇಂಬರ್ ಕೊಡ್ತಾರೆ ನೀಟಾಗಿ. ಹೀಟ್ ಏನಾದ್ರು ಜನರೇಟ್ ಆದ್ರೆ, ಬ್ಯಾಟ್ರಿ ಇರ್ಬೋದು, ನಿಮ್ ಪ್ರೊಸೆಸರ್ ಇರ್ಬೋದು, ವೇಪರ್ ಚೇಂಬರ್ ಇತ್ತಂದ್ರೆ ನಿಮ್ದು ಹೀಟ್ ಇದು ಡೆಸಿಪೇಟ್ ಆಗಿ ಹೋಗುತ್ತೆ. ಸೊ ನಿಮ್ ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕಾದ್ರೂ ಹೀಟ್ ಅಪ್ ಆಗುತ್ತೆ. ತುಂಬಾ ಜನ ಗೊತ್ತಿರುತ್ತೆ, ಹೀಟ್ ಅಪ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಅದು ಆ ಟೈಮಲ್ಲೂ ಹೆಲ್ಪ್ ಮಾಡುತ್ತೆ ಬ್ಯಾಟ್ರಿ ಲೈಫ್ ಇಂಪ್ರೂವ್ ಮಾಡಕ್ಕೆ. ಸೊ ಆಬ್ವಿಯಸ್ಲಿ ಹಿಂಗೆ ಪ್ರಾಪರ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಫಾಸ್ಟ್ ಚಾರ್ಜಿಂಗ್ ಇಂದ ನಿಮ್ ಮೊಬೈಲ್ ಬ್ಯಾಟ್ರಿ ಅಫೆಕ್ಟ್ ಆಗಲ್ಲ, ಆಬ್ವಿಯಸ್ಲಿ ಆಗಲ್ಲ. ಓಕೆ, ನಂದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಹೇಳ್ತಿರೋದು. ನಾನು ಈ ಐಕ್ಯೂ 12 2 ವರ್ಷ ಆಯ್ತು ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ, 91% ಇದೆ. ಸೊ ಬ್ಯಾಟ್ರಿ ಲೈಫ್ ಇಸ್ ಸ್ಟಿಲ್ ವೆರಿ ಗುಡ್. ಓಕೆ, 91% ಅಂತ ಕನ್ಸಿಡರ್ ಮಾಡಿ. 5000 mAh ಬ್ಯಾಟ್ರಿ ಇದೆ ಅಂದ್ರೆ ಇನ್ನೂ 4000 ಅರೌಂಡ್ 550 mAh ಇದೆ ಬ್ಯಾಟ್ರಿ ಇದರಲ್ಲಿ. ಓಕೆ, ಸೊ 10% ಲಾಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇಟ್ಸ್ ಸ್ಟಿಲ್ ವೆರಿ ಗುಡ್. ಸೊ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಫಾಸ್ಟ್ ಚಾರ್ಜ್ ಇಂದ ಬ್ಯಾಟ್ರಿ ಹಾಳಾಗತ್ತೆ, ಸ್ಲೋ ಚಾರ್ಜರ್ ಯೂಸ್ ಮಾಡೋ ಏನು ಅವಶ್ಯಕತೆ ಇಲ್ಲ. ಟೆಕ್ನಾಲಜಿ ಇವಾಲ್ವ್ ಆಗಿದೆ, ಎಲ್ಲ ಆಗಿದೆ. ಯೂಸ್ ಮಾಡಿ, ಡೈಲಿ ಬೇಸಿಸ್ ಅಲ್ಲಿ ಚಾರ್ಜ್ ಮಾಡಿ, ಯೂಸ್ ಮಾಡಿ. ಸ್ವಲ್ಪ ಹೀಟ್ ಆಗದಿರೋಂಗ್ ನೋಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಚಾರ್ಜರ್ ಗೇಜರ್ ಕಂಡೀಷನ್ ಚೆನ್ನಾಗಿರ್ಲಿ ಅಷ್ಟೇ, ಅದಷ್ಟೇ ಮೇನ್ ರಿಕ್ವೈರ್ಮೆಂಟ್ ಇರೋದು. ಅದು ಬಿಟ್ರೆ ಅಂಥದ್ದೇನು ನಿಮ್ಗೆ ಮೇಜರ್ ಕೇರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ ಬ್ಯಾಟ್ರಿ ಲೈಫ್ ಚೆನ್ನಾಗೇ ಇರುತ್ತೆ. ಆಬ್ವಿಯಸ್ಲಿ 2-3 ವರ್ಷಕ್ಕೆ ಬ್ಯಾಟ್ರಿ ಡಿಗ್ರೇಡ್ ಆಗೇ ಆಗುತ್ತೆ ಯೂಸ್ ಆಗಿರೋದ್ರಿಂದ. ನೀವು ಜಾಸ್ತಿ ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಡಿಗ್ರೇಡ್ ಆಗುತ್ತೆ, ಕಮ್ಮಿ ಯೂಸ್ ಮಾಡಿದ್ರೆ ಒಂದು ಮಿನಿಮಮ್ ಅದು ಡಿಗ್ರೇಡ್ ಆಗೋದಿಲ್ಲ.
ನಿಮ್ಗೆ ಯಾವಾಗಾದ್ರೂ ಬ್ಯಾಟ್ರಿ ಲೈಫ್ ಚೆನ್ನಾಗಿಲ್ಲ ಅನಿಸ್ತಂದ್ರೆ ಒಂದ್ 2,000 3,000 ಈಗ ಕರೆಂಟ್ಲಿ ಈಗ ಚೇಂಜ್ ಮಾಡ್ಸಕ್ ಹೋದ್ರೆ 2,000-3,000 ಹೋಗುತ್ತೆ ಅಷ್ಟೇ ಬ್ಯಾಟ್ರಿ. ಸೊ ಆಫ್ಟರ್ 2-3 ಇಯರ್ಸ್ ಮೇಂಟೆನೆನ್ಸ್ ಅಂತ ಒಂದ್ 2,000-3,000 ಇನ್ವೆಸ್ಟ್ಮೆಂಟ್ ಮಾಡಿ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೋದು. ನಿಮ್ ಮೊಬೈಲ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಈಗೆಲ್ಲ ನಿಮ್ಗೆ ಗೊತ್ತಿರೋ ಹಂಗೆ ಪ್ರೊಸೆಸರ್ ಪವರ್ ಡ್ರಾ ಇರುತ್ತೆ, ಒಂದು ಮ್ಯಾಕ್ಸ್ ಪವರ್ ಡ್ರಾ. ಆ ಪವರ್ ಡ್ರಾ ನಿಮ್ ಬ್ಯಾಟ್ರಿ ಪ್ರೊವೈಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಪೀಕ್ ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ. ಪರ್ಫಾರ್ಮೆನ್ಸ್ ಪೀಕ್ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಮೊಬೈಲ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಓಕೆ. ಸೊ 2-3 ವರ್ಷಕ್ಕೆ ಒಂದ್ಸರ್ತಿ ನೀವು ಬ್ಯಾಟ್ರಿ ಚೇಂಜ್ ಮಾಡಿ ನಿಮ್ ಮೊಬೈಲ್ ಒಂದ್ ಸ್ವಲ್ಪ ಯೂಸೇಜ್ ಇಂಪ್ರೂವ್ ಆಗುತ್ತೆ. ಓಕೆ. ಆಬ್ವಿಯಸ್ಲಿ ಬ್ಯಾಟ್ರಿ ಹೊಸದಿರುತ್ತೆ ಅಂತ ಅದ್ರದ್ದು ಯೂಸೇಜ್ ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ ಆಬ್ವಿಯಸ್ಲಿ. ಅದ್ರ ಜೊತೆ ನಿಮ್ ಡೇ ಟು ಡೇ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಫಾಸ್ಟ್ ಚಾರ್ಜ್ ಮಾಡಿ ನಿಮ್ ಮೊಬೈಲ್ 2-3 ವರ್ಷ ಆಗಿತ್ತು ಅಂದ್ರೆ ಬ್ಯಾಟ್ರಿ ಚೇಂಜ್ ಮಾಡಿ ನೋಡಿ, ಗೊತ್ತಾಗತ್ತೆ ಡಿಫ್ರೆನ್ಸ್, ನಿಮ್ಗೆ ಗೊತ್ತಾಗತ್ತೆ.